ಈಗ ಏನ್ ಮಾಡೋಣ ಅಂತೀರಿ? ಈಗ ಹೆಂಗ ಇದು ಏನ್ ಪರಿಹಾರ ಅಂತೀರಿ? ಬಿಜೆಪಿ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಇನ್ನು ಬೇರೆ ಬೇರೆ ಸರ್ಕಾರ ಅದಾವಲ್ಲ, ನಾ ಅದ್ರ ಬಗ್ಗೆ ಹೇಳಂಗಿಲ್ರಿ ಸರ. ಆದ್ರೆ ನಮಗ್ ಅನ್ಸುದೇನಂತಂದ್ರೆ ಸರ್ಕಾರಗಳು ಇರುದೇ ಜನಸಾಮಾನ್ಯರಿಗೋಸ್ಕರ ಅಂತಂದಾಗ ಜನಸಾಮಾನ್ಯರ್ದ ಏನ್ ಸಮಸ್ಯೆಗಳದಾವ ಅದನ್ನ ಕೇಳ್ಬೇಕ್ರಿ. ಬಂಗಾರ ಬಿಡ್ರಿ, ಇವತ್ತಿದ್ರು ನಡಿತೈತಿ, ಇಲ್ಲಾಂದ್ರು ನಡಿತೈತಿ, ಹಾಕೊಂಡ್ರ ಬಂಗಾರದಿಂದ ಜೀವನ ಆಕೈತಿ ಅನ್ನಪ್ಲೇ ಇಲ್ಲ. ಈಗ ನೋಡ್ರಿ, ದಿನಕ್ಕೆ ಎಲ್ಲಾದ್ರೂ ರೇಟ್ ಜಾಸ್ತಿನೇ. ನೀನೇ ನಮ್ಮ ಬಾಜುಕಿನ ಮಗ ಹೇಳ್ಕೊತ ಬತ್ತು, ಏನ ₹106 ₹107 ಆಗ್ಯದತ್ತಲ್ರಿ ಪೆಟ್ರೋಲ್ ಮತ್ತೆ ಡೀಸೆಲ್ ತರ. ಹಾ, ಇವ್ ಹೇಳ್ತಾರ್ರಿ ₹107 ಆಯ್ತು, ₹108 ಆಯ್ತು, ನೀವು ದಿನಾ ₹11 ಏರ್ಸ್ಕೊತ್ ಹೋದ್ರ ಮತ್ತ ನೀವು ದೇಶಕ್ಕೆ ಏನ್ ಕೊಡ್ಲತ್ತೀರಿ, ನೀವು ರಾಜ್ಯಕ್ಕೆ ಏನ್ ಕೊಡ್ಲತ್ತೀರಿ? ನೀವು ಹೊಡೆದಂಗ್ ಮಾತಾಡಿದ್ರಿ ನೋಡ್ರಿ. ಅಂದ್ರೆ ಈಗ ಅಗದಿ ಚಲೋ ಮಾತಾಡಿದ್ರಿ. ಯಾಕಂತ ಹೇಳಿದ್ರೆ ಚಲೋ ಮಾತಾಡಿದ್ರಿ, ಅದ್ರಾಗ ನೋವು ಐತ್ರಿ, ನಾವು ಅರ್ಥ ಮಾಡ್ಕೊಳ್ತೀವಿ. ಯಾವುದೋ ಒಂದು ಪಕ್ಷ ಮಾಡಿದ್ ಮಾತ್ರ ಸರಿ, ಇನ್ನೊಂದು ಪಕ್ಷ ತಪ್ಪು, ಹಂಗೇನು ಹೇಳಿಲ್ರಿ. ನೀವು ಬರೋಬ್ಬರಿ ಮಾತಾಡಿದ್ರಿ. ಇನ್ನೊಂದ್ ಹೇಳ್ತೀನಿ, ಹೇಳ್ರಿ. ನಮ್ಮ ಅತ್ತೆಯವರು ಡಬ್ಬ್ಯಾಗ, ಸಕ್ರಿ ಡಬ್ಬ್ಯಾಗ ಇವಕ್ಕೆಲ್ಲಾ ರೊಕ್ಕ ಕೂಡಿ ಇಡ್ತಿದ್ರಿ. ಇದು ನಿಮಗ್ ಗೊತ್ತದ ಅನ್ಕೋತೀನಿ. ಆದ್ರೆ ಈಗ ನಮ್ದ್ ಹೆಂಗದಂದ್ರಿ, ರೊಕ್ಕ ಉಳಿವಲ್ತ್ರಿ, ಡಬ್ಬ್ಯಾಗ ಕೂಡಿಡೋದ್ ದೂರದ್ ಮಾತ್ರಿ. ಇಂತ ಪರಿಸ್ಥಿತಿಯಾಗ ನಮ್ಮ ಜೀವನ ಆದ್ರಿ. ನಾ ಕೇಳೋದು ಒಂದಾಗ, ಯಾವ ಸರ್ಕಾರದವ್ರು ಬರ್ತಾರ ಏನೋ ಗೊತ್ತಿಲ್ರಿ, ನಾವ್ ಜನಸಾಮಾನ್ಯರಿಗೆ ಏನ್ ಆಗ್ಬೇಕಾಗಿತ್ತಲ್ಲ ನೀವು ಅದನ್ನ ಮಾಡ್ರಿ ಅಲ್ಲ. ಕರೆಕ್ಟ್ ರೀ. ಹೌದಿಲ್ರಿ? ಇದ ವಿಚಾರ ಇಟ್ಕೊಂಡು ನಾವು ಚರ್ಚೆ ಮುಂದುವರಿಸ್ತೇವ್ರಿ. ಇದ ಬಹಳಷ್ಟು ಚಲೋ ವಿಚಾರ ನೀವು ಮಾತಾಡಿದ್ರಿ. ಏನ್ರ ಕೇಳ್ತೀರೇನ್ರಿ ಅಣ್ಣರ? ಇವ್ರು ಮೇಡಮ್ ಅವರೇ, ನೀವು ಒಂದು ವಿಷಯನ, ಕಾಂಗ್ರೆಸ್ ಪಕ್ಷದ ವಕ್ತಾರ್ರಿ ಒಂದು ವಿಷಯ ತುಂಬಾ ಸ್ಪಷ್ಟಪಡಿಸಿದ್ರಿ. ಏನು ಅಂತಂದ್ರೆ, ನಾವು ಮೊದಲು ತಿಂಗಳ ಸಂಬಳದಲ್ಲಿ ಒಂದು ಸ್ವಲ್ಪ ರೊಕ್ಕ ಉಳಿಸಿ 1 ಗ್ರಾಮ್ ಚಿನ್ನ ತಗೋತಿದ್ವಿ. ಇವತ್ತು 1 ಗ್ರಾಮ್ ತಗೋಬೇಕು ಅಂತಂದರೆ ವರ್ಷಾಂಗಟ್ಲೆ ಕಾಯ್ಬೇಕು. ವರ್ಷದ ಪೂರ್ತಿ ಸಂಪಾದನೆ ಮಾಡಿ 1 ಗ್ರಾಮ್ ಚಿನ್ನ ತಗೋಬೇಕು ಅಂತಂದ್ರೆ, ನಾನು ಅದೇ ವಿಚಾರ ಈಗ ಒಂದು 5 ನಿಮಿಷದ ಹಿಂದೆ ಮಾತನಾಡಿದ್ದೆ. ₹26,000 10 ಗ್ರಾಮ್ ಚಿನ್ನ ಇದ್ದಾಗ ಎಲ್ಲರೂ ನೀವು ಹೇಳ್ದಂಗೆ 1 ಗ್ರಾಮ್ ಒಂದು ಚಿನ್ನಕ್ಕೆ 15,000 ಸಂಬಳ ಇತ್ತು, ಒಂದು 2,000 ಉಳಿಸಿ 1 ಗ್ರಾಮ್ ಚಿನ್ನ ತಗೋತಿದ್ರಿ. ಇವತ್ತು ಅಷ್ಟು 15,000ನೇ ಸಂಬಳ ಬರ್ತಿದೆ. ಅವ್ರು ಕೇಳ್ತೀರಾ? ಈಗ ನಿಮ್ಮ ಕೈಲಿ ತಗೊಳಕ್ ಆಗ್ತಿಲ್ಲ, ನಾವು ಈ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದೀರಿ ಅಂತ ಹೇಳಿದಿರಿ. ಆಮೇಲೆ ರೇಷನ್ ಕಾರ್ಡ್ ಬಗ್ಗೆ ನೀವು ಮಾತನಾಡಿದ್ರಿ. ಅಲ್ಲಿ ನಿಮ್ಮ ಯಾವುದು ಊರು ಅಂತ ನಮ್ಗೆ ಅಡ್ರೆಸ್ ಎಲ್ಲ ಕಳಿಸ್ಕೊಟ್ರೆ ಅದು ಏನು ನಿಜವಾದ ಸಮಸ್ಯೆ ಏನು ಅಂತ ನಾವು ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಿದ್ದಾರೆ, ಅವ್ರು ಕಳಿಸ್ಕೊಟ್ಬಿಟ್ಟು ಅದನ್ನು ಸರಿ ಮಾಡಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀವಮ್ಮ. ನಿಮ್ಮ ವಿಳಾಸ, ನಿಮ್ಮ ಫೋನ್ ನಂಬರ್ ಎಲ್ಲ ತಗೊಂಡ್ಕೊತೀನಿ ನಾನು ತಗೊಂಡು ಅಲ್ಲಿ ನಿಮ್ಗೆ ಏನು ಸಮಸ್ಯೆ ಆಗ್ತಿದೆ ಅಲ್ಲಿ ರೇಷನ್ ತಗೊಳ್ಳೋದಕ್ಕೆ ಮತ್ತೆ ಉಚಿತ ಬಸ್ಸಲ್ಲಿ ಓಡಾಡೋದಕ್ಕೆ ಕರೆಂಟ್ ಫ್ರೀ ಆಗಿ ಬರ್ತಿದೆ ಅಲ್ವಾ ತಮ್ಗೆ? ಸರ, ನೀವು ಇದು ಬಸ್ಸಿಂದ ಇದು ಮಾಡಿಸ್ಕೊಡ್ತೀನಿ ಅಂದ್ರಿಲ್ರಿ. ನಿಮ್ಗೆ ಇನ್ನೊಂದು ಹೇಳ್ತೀನಿ ಸರ, ನಮಗ್ ಬಸ್ಸಿನ ಬಹಳ ಸಮಸ್ಯೆ ಆಗತ್ತದ್ರಿ. ನಾವು ಹುಡುಗರು ಮುಂಜಾನೆ ಶಾಲಿಗೆ ಹೋಗ್ತಾವ್ರಿ, ಕಾಲೇಜ್ ಹೋಗ್ತಾವ್ರಿ, ಬೇರೆ ಬೇರೆ ನಮ್ಗೆ ಅರ್ಥ ಆಗಿದೆ. ಅದಕ್ಕೆ ವ್ಯವಸ್ಥಿತವಾಗಿ ಈಗ ಸಾರಿಗೆ ಸಚಿವರು ಕ್ರಮ ತೆಗೆದುಕೊತಿದ್ದಾರೆ. ಮೊದಲನೇ ಆದ್ಯತೆ ಮಕ್ಕಳಿಗೆ ಕೊಡಬೇಕು, ಶಾಲೆಗೆ ಹೋಗೋ ಮಕ್ಕಳಿಗೆ ಅಂತ ಹೇಳಿದ್ದೇವೆ. ಈಗ ಬಸ್ನ್ಯಾಗ ಸಮಸ್ಯೆ ಆಗತ್ತದೇನಂದ್ರ ಡ್ರೈವರ್ ಕಂಡಕ್ಟರ್ಗಳು ಫ್ರೀ ಏನು ಆಧಾರ್ ಕಾರ್ಡ್ ತಗೊಂಡ್ ಹೋಗೋರಿಗೆ ಸಿಟಕ್ ಮಾಡ್ತಾರೆ, ಸಿಟ್ಟಿಗೆ ಬರ್ತಾರ್ರಿ, ಚಂದ ಮಾತಾಡೋದಿಲ್ಲ, ಹೆಂಗೆಂಗೋ ಮಾತಾಡ್ತಾರೆ. ಬರ್ರಿ ಸರ್. ಓಕೆ, ಈಗ ಸುಬ್ಲಕ್ಷ್ಮಿ ಅಕ್ಕರ, ನಾವೀಗ ನೀವು ಚಿನ್ನ ಮಾರ್ತೀರಿ ಮಾರಲ್ರಿ? 2-4%? ಇಲ್ರಿ ಸರ್, ನಾ ಮಾರಂಗಿಲ್ರಿ. ಮುಂದೂ ಇದೇ ರೇಟಿ ಕೊಡ್ತಾರಂದ್ರ ನಾ ಮಾಡ್ತೀನಿ. ಆತ್ರಿ. ಥ್ಯಾಂಕ್ ಯು. ನಮ್ಮ ಜೊತೆ ಮಾತನಾಡಿದ್ರಿ, ಬಹಳ ಆರಾಮಾಗಿ ಮುಕ್ತವಾಗಿ ಮಾತನಾಡಿದ್ರಿ. ಮತ್ತೊಮ್ಮೆ ನಮ್ಮ ಅಶ್ವವೇಗ ನ್ಯೂಸ್ ಪರವಾಗಿ ನಿಮಗೆ ಧನ್ಯವಾದಗಳು. ಓಕೆ, ನೋಡಿ, ದಿಸ್ ಇಸ್ ದ ಪವರ್ ಆಫ್ ವುಮನ್ ಅಂತ ಹೇಳೋದು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಯಾಕ್ರಿ ಹೇಳ್ತಾರೆ ನೋಡಿ. ಎಲ್ಲ ನಾವು 5 ಜನ ಗಂಡು ಮಕ್ಕಳು ಸುಮ್ಮ ಕೂತ್ಕೊಂಡು ಕೇಳ್ತಾ ಇದ್ವಿ. ನಾವೇನೋ ಪ್ರಶ್ನೆ ಕೇಳಬೇಕಾಗಿತ್ತು, ಕೇಳ್ತಾ ಇದ್ವಿ. ಇಲ್ಲ, ಅವ್ರು ಮುಖ್ಯವಾಗಿ ಕರೆಕ್ಟಾಗಿ ಹೇಳಿದ್ರು. ಅವ್ರು ಯಾವುದೇ ಪಕ್ಷದ ಪರವಾಗೂ ಕೂಡ ಮಾತನಾಡಿಲ್ಲ. ಹಾಗಾಗಿ ಬ್ರೇಕ್ ಹಂಗೆ ಹೋಗ್ಬೋದಾ, ಮುಂದುವರಿಸ್ಬೋದಾ? ಎಸ್, ಈಗ ಒಂದು ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಎಲ್ಲರೂ ಕೂಡ ನೋಡಲೇಬೇಕಾದಂಥ ಒಂದಿಷ್ಟು ಅನಾಲಿಸಿಸ್ ಖಂಡಿತವಾಗ್ಲೂ ಇರುತ್ತೆ. ಯಾಕಂತ ಹೇಳಿದ್ರೆ ಇದು ಬರೀ ಚಿನ್ನದ ವಿಚಾರ ಅಷ್ಟೇ ಅಲ್ಲ, ದೇಶದ ಜನರ ಜೀವನದ ಒಂದು ಆರ್ಥಿಕ ಮುಗ್ಗಟ್ಟು ಹೆಂಗಿದೆ, ಏನು ಮಾಡಬೇಕು, ನಿಜಕ್ಕೂ ಗೊಂದಲಗಳಿದ್ದಾವಲ್ಲ, ಪರ್ಯಾಯ ವ್ಯವಸ್ಥೆ ಇದ್ದಾವ ಇಲ್ವಾ, ಬರೀ ಟೀಕೆ ಟಿಪ್ಪಣಿ ಮಾಡೋದಷ್ಟೇ ಅಲ್ಲ, ಪರ್ಯಾಯಗಳನ್ನು ಹುಡುಕೋ ನಿಟ್ಟಿನಲ್ಲಿ ಲೆಟ್ಸ್ ಕಂಟಿನ್ಯೂ ದ ಡಿಬೇಟ್. ಅದಕ್ಕಿಂತ ಮುಂಚಿತವಾಗಿ ಲೆಟ್ಸ್ ಗೋ ಫಾರ್ ಅ ಬ್ರೇಕ್ ನಾವು.